ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ Hi guys, ನಮಸ್ತೆ, ವೆಲ್ಕಮ್ ಟು ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಇವತ್ತು ಹೊಸ ಮನೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಆಲ್ರೆಡಿ ಎಷ್ಟಾಗಿದೆ? 9 ಗಂಟೆ ಆಗಿದೆ. ಎಲ್ಲರೂ ಕಳಿಸಿ ಆಯಿತು. ರಾಹುಲ್ ಕೂಡ ಆಫೀಸಿಗೆ ಹೋಗಾಯಿತು, ಮಕ್ಕಳು ಸ್ಕೂಲಿಗೆ ಹೋಗಾಯಿತು. ನಾನು ಕೂಡ ಬೆಳಗ್ಗೆನೇ ಅಡುಗೆ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲನೂ ಕಳಿಸಿ ಆಯಿತು. ರಾಹುಲ್ ಕೂಡ ಇವತ್ತು ಲಂಚ್ ತೊಗೊಂಡು ಹೋಗಿದ್ದಾರೆ. ಹಾಗೆ ನಮ್ಮ ಕಿಚನ್ನಿನ ಕಂಡೀಷನ್ ನೋಡಿ, ಇನ್ನೂ ಎಲ್ಲನೂ ಕಂಪ್ಲೀಟ್ ಸೆಟ್ ಆಗಿಲ್ಲ. ಬಂದಿನ್ನು 2 ದಿನ ಆಗಿದೆ ಅಲ್ವಾ, ಇನ್ನೂ ತುಂಬ ಕೆಲಸಗಳಿದೆ. ಆ್ಯಕ್ಚುಲಿ ಈ ಹೊಸ ಗ್ಲಾಸಸ್ ತೊಗೊಂಬಂದಿದ್ದೆ. ಇದನ್ನು ನಾನು ತೊಗೊಂಡು ಬಂದಾಗಲೇ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಚಿಕ್ಕಪೇಟೆಯಲ್ಲಿ ತೊಗೊಂಬಂದಿದ್ದೆ. ಎಲ್ಲನೂ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಜೋಡಿಸೋಣ ಕಾಳುಗಳೆಲ್ಲ ಹಾಕಿ ಅಂತ ಹೇಳಿ. ಮುಂಚೆ ನಾನು ಈ ಥರ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಇಟ್ಕೋತಾ ಇದ್ದೆ ಅಲ್ವಾ, ಎಲ್ಲಿ ಕಾಣಿಸ್ತಾ ಇದೆ? ಹಾಂ, ಈ ಥರ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೋತಾ ಇದ್ದೆ ಅಲ್ವಾ. ಹೇಗಿದ್ರು ನಾನು ಈಗ ಈ ಗ್ಲಾಸಸ್ ಇದೆ ಅಲ್ಲ ನನ್ನ ಹತ್ರ ಅಂತ ಹೇಳಿಬಿಟ್ಟು ಇದರಲ್ಲೇ ಹಾಕಿ ಇಡೋಣ, ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡೋಣ. ಅಲ್ಲಿ ಆ ಮನೇಲಿ ಇರುವಾಗಲೇ ನಾನು ಈ ಗ್ಲಾಸಿಗೆ ಹಾಕಿ ಇಡೋಕ್ಕೆ ಅಂತ ತೊಗೊಂಬಂದಿದ್ದು. ಬಟ್ ಅದು ನಾನು ಏನು ಇಡ್ತಾ ಇದ್ನಲ್ಲ, ಅಲ್ಲಿ ಸೈಜ್ ಈ ಗ್ಲಾಸ್ ಆಗಲಿಲ್ಲ. ಅದಕ್ಕೆ ನಾನು ಇದನ್ನು ಹಾಗೆ ತೆಗೆದಿಡಬೇಕಾಯ್ತು. ಸೊ ಈಗ ಹೇಗಿದ್ರು ಇಲ್ಲಿ ಇಡ್ಸತ್ತೆ ನೋಡಿ. ಈಗ ಆಲ್ರೆಡಿ ನಾನು ಒಂದಷ್ಟು ಜೋಡಿಸಿದ್ದೀನಿ. ಇದೆಲ್ಲ ಈ ಏನಿದೆ ಅಲ್ವಾ ಕಾಂಟಿನೆಂಟಲ್ ಕಾಫಿ, ಈ ಕಾಫಿ ಗ್ಲಾಸಸ್ ಇದೆಲ್ಲಾನು ವಾಶ್ ಮಾಡಿ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ. ಆ ಮನೇಲೆ ಇದನ್ನ ಹಾಕಿಟ್ಟಿದ್ದೆ, ಬಟ್ ಬೇರೆ ಕಡೆಗೆ ಇಟ್ಟಿದ್ದೆ. ಅದು ಗ್ಲಾಸಸ್ಸು ಆಗುತ್ತೆ, ಹಾಗೆ ಈ ಗ್ಲಾಸಸ್ಸು ಆಗುತ್ತೆ. ಇದನ್ನೆಲ್ಲ ಇವಾಗ ವಾಶ್ ಮಾಡಿ ಇಟ್ಟಿದ್ದೀನಿ. ಒರೆಸ್ಬಿಟ್ಟು ಕಾಳುಗಳೆಲ್ಲ ಹಾಕಿಡಬೇಕು. ಆ್ಯಂಡ್ ಬೆಳಗ್ಗೆನೆ ಅಡುಗೆ ಸೊಪ್ಪು ಸಾರು ಮಾಡಿದ್ದೆ, ಹಾಗೆ ರೈಸ್ ಕೂಡ ಮಾಡಿದ್ದೆ. ಎಲ್ಲರಿಗೂ ಬಾಕ್ಸಿಗೆ ಹಾಕಿ ಕಳಿಸಿದ್ದೀನಿ. ಇಲ್ಲಿ ನೋಡಿ, ಎಲ್ಲ ತೆಗ್ದಿರೋದು ಎಲ್ಲ ಹಾಗೆ ಬಿಟ್ಟಿದ್ದೀನಿ. ಕಿಚನ್ ನೋಡೋ ಆಗಿಲ್ಲ ಆಗಿದೆ. ಬಟ್ ನನಗೆ ಫಸ್ಟ್ ಕಿಚನನ್ನು ಆರ್ಗನೈಸ್ ಮಾಡ್ಕೋಬೇಕು ಅಂತ ಅಷ್ಟೇ. ಕಿಚನ್ ಒಂದು ಮುಗಿದ್ಬಿಟ್ರೆ ಅಡುಗೆಗೇನು ಡಿಸ್ಟರ್ಬೆನ್ಸ್ ಆಗಬಾರ್ದು ಅದಕ್ಕೆ. ಆ್ಯಂಡ್ ಹಾಲಲ್ಲಿನೂ ಅಷ್ಟೇ, ಎಲ್ಲ ಸ್ವಲ್ಪ 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 ಅಂತ ಲೈಕ್ ಏನು ಕಂಪ್ಲೀಟ್ ಆಗಿಲ್ಲ. ಎಲ್ಲನೂ ಸ್ವಲ್ಪ 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 ಒಂದೊಂದು ಕಡೆಗಂತ ಮಾಡ್ಕೋತಾ ಇರೋದು. ಆ್ಯಂಡ್ ಸೊ ಬನ್ನಿ, ಇವತ್ತಿನ ಡೇ ಹೇಗೆ ಹೋಗುತ್ತೆ ಏನು ಅನ್ನೋದನ್ನು ನಿಮ್ಮ ಜೊತೆಲೂ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಆಯಿತಾ? ಬನ್ನಿ ಸ್ಟಾರ್ಟ್ ಮಾಡೋಣ. ವಾಶ್ ಮಾಡಿರೋ ಎಲ್ಲ ಜಾರ್ಗಳನ್ನು ಒಂದು ಒಣ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಒಳಗಡೆಗೆಲ್ಲ ನೀರಿನ ಅಂಶ ಇಲ್ಲದಂಗೆ ನೀಟಾಗಿ ಒರೆಸ್ಕೊಂಡ್ರೆ ನಾವು ಅದರಲ್ಲಿ ಏನಾದರೂ ಹಾಕಿ ಸ್ಟೋರ್ ಮಾಡಿ ಇಟ್ಟರೇನೂ ಕೂಡ ಏನೂ ಹಾಳಾಗೋದಿಲ್ಲ ಅಂತ ಹೇಳಿ. ಒಂದು ಸ್ವಲ್ಪ ನೀರಿನ ಅಂಶ ಅಥವಾ ಒಂದು ಸ್ವಲ್ಪ ಹಸಿ ಹಸಿ ಅಂತ ಅನಿಸಿದ್ರೂ ಕಾಳು ಕಡಿ ಏನಾದರೂ ಹಾಕಿದ್ರೆ ಅದು ಹಾಳಾಗಿ ಹೋಗ್ಬಿಡತ್ತೆ. ಅದಕ್ಕೆ ಒಂದು ಡ್ರೈ ಬಟ್ಟೆ, ಅಂದರೆ ಇದು ನನ್ನ ದುಪ್ಪಟ್ಟ ಇತ್ತು, ಕಾಟನ್ ದುಪ್ಪಟ್ಟ ಇತ್ತು, ಅದರಿಂದ ನೀಟಾಗಿ ಒಳಗಡೆಗೆ ಹೊರಗಡೆಗೆ ಎಲ್ಲ ಒರೆಸ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಇಡ್ತೀನಿ ಗಾಳಿಗೆ. ಇನ್ನೂ ಒಂದು ಸ್ವಲ್ಪ ಏನಾದರೂ ನೀರು ಥರ ಇದ್ದರೆ ಅದೆಲ್ಲ ಆರಲಿ ಅಂತ. ಅದೆಲ್ಲನೂ ಆರುವಷ್ಟರಲ್ಲಿ ಈ ಕಡೆಗೆ ನಾನು ಕ್ಯಾಪ್ಗಳನ್ನೆಲ್ಲನೂ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ನೀಟಾಗಿ ಬಟ್ಟೆ ತೊಗೊಂಡು ಒರೆಸ್ಕೋತಾ ಇದ್ದೀನಿ. ಆ್ಯಂಡ್ ಈ ಗ್ಲಾಸ್ ಎಲ್ಲಿ ತೊಗೊಂಡೆ ಏನು ಅಂತ ಈಗ ನಿಮಗೆ ಕ್ವೆಶನ್ ಬರ್ಬೋದು, ಅಥವಾ ನಿಮಗೂ ಈ ಗ್ಲಾಸ್ ಇಷ್ಟ ಆಗಿಬಿಟ್ಟು ಹೇಗಿದೆ ಏನು ಅಂತ ಕೇಳ್ಬೋದು. ಈ ಗ್ಲಾಸಸನ್ನು ನಾನು ಮುಂಚೆನೇ ಹೇಳಿದಾಗೆ KR ಮಾರ್ಕೆಟಲ್ಲಿ ತೊಗೊಂಡಿದ್ದು, ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು, ಹೋಲ್ಸೇಲ್ ಗ್ಲಾಸ್ ಶಾಪಲ್ಲಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು ಬ್ರ್ಯಾಂಡ್ ನೇಮ್ ಬಂದುಬಿಟ್ಟು ಸೆಲ್ಲೋವೇರ್ ಅಂತ ಅನಿಸುತ್ತೆ. ನನಗೆ ಆ್ಯಕ್ಚುಲಿ ಇದು ಸೇಮ್ ಕಲರ್ ಹುಡುಕಿದೆ. ನಾನು ಒಂದು 30 ಗ್ಲಾಸಸ್ ಏನೋ ತೊಗೊಂಬಂದಿದ್ದೀನಿ, ಜಾರ್ಸನ್ನು. ಬಟ್ ಈಗ ಸದ್ಯ ನಾನು ಯೂಸಿಗೆ ಅಂತ ತೊಗೊಂಡಿರೋದು ಒಂದು 10-12 ಏನೋ ತೊಗೊಂಡಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿದೆ ನೋಡಿ. ನಾನು ಆ್ಯಕ್ಚುಲಿ ರೆಡ್ ಕಲರ್ ಕ್ಯಾಪ್ ಹುಡುಕ್ತಾ ಇದ್ದೆ, ಬಟ್ ನನಗೆ ಸಿಕ್ಕಿದ್ದು ಬ್ಲೂ ಮತ್ತು ಗ್ರೇ. ನಾ ಹೇಳಿದ್ನಲ್ಲ, ಇದೇ ಗ್ಲಾಸದು. ಇದರ ಕೆಪಾಸಿಟಿ ಬಂದುಬಿಟ್ಟು 1 ಲೀಟರ್ ಕೆಪಾಸಿಟಿ ಇದೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗೆ ಇದು ಒಳ್ಳೆ ಪ್ರೈಸಿಗೆ ಸಿಕ್ತು ಅಂತಲೇ ಹೇಳ್ಬೋದು. ಇದ್ರದ್ದು ಆ್ಯಕ್ಚುಲಿ MRP ಎಷ್ಟು 200 ಚೇಂಜ್ ಏನೋ ಇದೆ. ಒಂದು ನಿಮಿಷ, ಇಲ್ಲೆಲ್ಲೋ ಕಾಣಿಸುತ್ತೆ ನೋಡಿ, ಇಲ್ಲಿ ಮೇಲ್ಗಡೆಗಿದೆ 209 ರುಪೀಸ್ ಇದೆ.
ಒಂದಕ್ಕೆ 209 ರುಪೀಸ್ ಅಂತ ಇದೆ. ಬಟ್ ನನಗೆ ಇದು ಬೆಸ್ಟ್ ಪ್ರೈಸಲ್ಲಿ ಸಿಕ್ಕಿದ್ದು ಅಂತಂದರೆ 125 ರುಪೀಸ್ ಪರ್ ಗ್ಲಾಸ್ ಸಿಕ್ಕಿದ್ದು. ಕೆಪಾಸಿಟಿ 1000 ml 1 ಲೀಟರ್ ಅಂದರೆ ಒಂದು 3/4 kg ಅಷ್ಟು ಕಾಳುಗಳನ್ನು ಅಥವಾ 1 kgವರೆಗೂ ಇಡ್ಸತ್ತೆ. ಅಷ್ಟು ಚೆನ್ನಾಗಿದೆ ಇದ್ರದ್ದು ಕ್ವಾಲಿಟಿ. ನಿಮಗೆ ಬೇಕು ಅಂತ ಅಂದರೆ ನಾನು ಅಮೆಝಾನಲ್ಲಿ ಕೂಡ ಸಿಗುತ್ತೆ, ಅದರದ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬಟ್ ಆದಷ್ಟು ನೀವು ಈ ಗ್ಲಾಸ್ ಐಟಮ್ಸ್ಗಳೆಲ್ಲ ಅಮೆಝಾನಲ್ಲಿ ತೊಗೊಳೋದಕ್ಕಿಂತ ಯಾವುದಾದ್ರೂ ಒಂದು ಒಳ್ಳೆ ಹೋಲ್ಸೇಲ್ ಶಾಪಲ್ಲಿ ಹೋಗಿ ತೊಗೊಳ್ಳಿ, ನಿಮಗೆ ನಿಜವಾಗ್ಲೂ ಒಂದು ಒಳ್ಳೆ ಪ್ರೈಸಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇದ್ದಿದ್ದು ಕಾಳುಗಳನ್ನೆಲ್ಲ ಗ್ಲಾಸ್ ಜಾರಿಗೆ ಹಾಕಿದ್ಮೇಲೆ ಈ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ತೆಗೆದಿಟ್ಕೋತೀನಿ. ಮತ್ತೆ ಹೇಳೋಕ್ಕಾಗಲ್ಲ, ಯಾವಾಗಾದರೂ ಬೇಕಾಗ್ಬೋದು ಅದಕ್ಕೆ. ಸೊ ಹಾಗಂತ ಫುಲ್ ನಾನೇನು ಎತ್ತಿಡ್ತಾ ಇಲ್ಲ, ಕೆಲವೊಂದೊಂದನ್ನು ಯೂಸ್ ಮಾಡ್ತೀನಿ, ಕೆಲವೊಂದೊಂದನ್ನು ತೆಗೆದಿಟ್ಕೋತಾ ಇದ್ದೀನಿ. ಸ್ವಲ್ಪ ದಿನದ ಹಿಂದೆ ಬೆಲ್ಲ ಹಾಕಿಬಿಟ್ಟು ಕೇಸರಿ ಬಾತನ್ನು ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು. ಆ ರೆಸಿಪಿನ ಇವಾಗ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಫಸ್ಟ್ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಒಂದು 2 ಲೋಟದಷ್ಟು ರವೆ ಹಾಕ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಉರಿಯೋದನ್ನು ಅಷ್ಟೇ ನಾವು ತುಂಬ ಚೆನ್ನಾಗಿ ಉರಿಬೇಕು, ಗಂಟು ಇರಲಿಲ್ಲದಾಗೆ ನೀಟಾಗಿ ಹುರ್ಕೋಬೇಕು. ಇಲ್ಲಿ ನೋಡಿ, ನೀವೇನು ನೋಡ್ತಾ ಇದ್ದೀರಾ, ಈ ಥರ ಬಿಡಿ ಆಗಬೇಕು ರವೆ ತುಪ್ಪ ಜೊತೆಲಿ, ಆ ಥರ ಚೆನ್ನಾಗಿ ಉರಿಬೇಕು. ಬಟ್ ಸೀಸಬಾರ್ದು, ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಉರಿಬೇಕಾಗತ್ತೆ. ಅದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಬಾದಾಮನ್ನು ತೊಗೊಂಡು ಕ್ರಷ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬಾದಾಮ್, ಗೋಡಂಬೆ ಹಾಗೆ ಒಣದ್ರಾಕ್ಷಿ ಇದು 3 ಹಾಕಿಬಿಟ್ಟು ನಾನು ಮಾಡ್ತಾ ಇರೋವಂಥದ್ದು. ಇವಾಗ ನಾನು ಏನು ರವೆ ಹುರ್ಕೊಂಡಿದ್ದೆ ಅಲ್ವಾ, ಅದೇ ಬಾಣಲಿಗೆ ಒಂದು 3 ರಿಂದ 4 ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಅದಕ್ಕೆ ಉಂಡೆ ಬೆಲ್ಲನ ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ. ನಾನು ಮುಂಚೆನೇ ಹೇಳಿದ್ದೀನಿ, ನಾನು ಯಾವಾಗಲೂ ಯೂಸ್ ಮಾಡೋದು ಉಂಡೆ ಬೆಲ್ಲ. ಅದು ಟೇಸ್ಟ್ ವೈಸೂ ಚೆನ್ನಾಗಿರುತ್ತೆ, ಹಾಗೆ ಕ್ಲೀನಾಗೂ ಇರುತ್ತೆ ಅಂತ ಹೇಳಿಬಿಟ್ಟು ಉಂಡೆ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದು ಕುದಿಯೋ ಅಷ್ಟರಲ್ಲಿ ನಾನು ಈಗ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಒಂದು ಬಾಣಲಿನ ಇಟ್ಕೋತಾ ಇದ್ದೀನಿ. ಇದೇನಕ್ಕೆ ಇಟ್ಕೋತಿರೋದು ಅಂದರೆ ಈ ಡ್ರೈ ಫ್ರೂಟ್ಸ್, ಈ ಬಾದಾಮ್, ಗೋಡಂಬಿ ಹಾಗೆ ಒಣದ್ರಾಕ್ಷಿ ಏನು ತೊಗೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಹುರ್ಕೊಂಡು ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಬಾಣಲಿಗೆ ತುಪ್ಪ ಹಾಕಿ ತುಪ್ಪ ಎಲ್ಲ ಕರಗಿ ಬಿಸಿ ಆದಮೇಲೆ ಅದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋ ಗೋಡಂಬಿ ಹಾಗೆ ಕ್ರಷ್ ಮಾಡಿಟ್ಕೊಂಡಿರೋ ಬಾದಾಮನ್ನು ಹಾಕ್ಕೊಂಡ್ಬಿಟ್ಟು ಫಸ್ಟ್ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ನಾವು ಗೋಡಂಬಿ ಅಷ್ಟೇ ಹಾಕೋದಾದರೆ ಅದನ್ನು ಫಸ್ಟ್ ಹುರ್ಕೋಬೇಕು, ಅಥವಾ ಬಾದಾಮನ್ನು ಹಾಕೋತೀರಾ ಅಂದರೆ ಅದು ಎರಡನ್ನೂ ಜೊತೆಲಿ ಹುರ್ಕೊಂಡು ಆಮೇಲೆ ನಾವು ಡ್ರೈ ಗ್ರೇಪ್ಸ್ ಅಂದರೆ ಒಣದ್ರಾಕ್ಷಿನ ಹಾಕೋಬೇಕಾಗತ್ತೆ. ಯಾಕಂದರೆ ಒಣದ್ರಾಕ್ಷಿ ಏನಂದರೆ ಬೇಗನೆ ಅದು ಹುರ್ಕೊಳ್ಳುತ್ತೆ. ಅದಕ್ಕೆ ಅದನ್ನು ಫಸ್ಟೇ ಹುರ್ಕೊಂಡ್ರೆ ಸೀದಂಗೆ ಆಗುತ್ತೆ. ಅದಕ್ಕೆ ಅದನ್ನು ಲಾಸ್ಟಿಗೆ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆಗೆ ಬೆಲ್ಲದ ನೀರು ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ಇವಾಗ ನಾನು ಹುರಿದಿಟ್ಕೊಂಡಿರೋ ರವೆನ ಹಾಕೋತಾ ಇದ್ದೀನಿ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ನಾನು ರವೆ ಹಾಕ್ಕೊಳ್ಳುವಾಗ ಮಿಕ್ಸ್ ಮಾಡ್ತಾನೇ ಇದ್ದೀನಿ. ಮಿಕ್ಸ್ ಮಾಡ್ತಾನೆ ರವೆ ಹಾಕ್ಕೋಬೇಕು, ಇಲ್ಲ ಅಂದರೆ ಉಂಡೆ ಆಗಿಬಿಡುತ್ತೆ. ಫಸ್ಟೇ ನಾನು ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಅಂತ ಅಂದರೆ ಫುಲ್ ಗಟ್ಟಿ ಅಲ್ಲಲ್ಲೇ ಒಂಥರ ಗಂಟು ಥರ ಆಗುತ್ತೆ. ಅದಕ್ಕೆ ಈಗ ನೋಡಿದ್ರಲ್ಲ ಎಷ್ಟು ನೀಟಾಗಿ ರವೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಅದಾದಮೇಲೆ ನಾನು ಏನು ಡ್ರೈ ಫ್ರೂಟ್ಸನ್ನು ಹುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಯಾಕಂದರೆ ಒಂದು ಸ್ವಲ್ಪ ಅಂಟಂಟ್ ಅಂತ ಅನ್ಸುತ್ತಲ್ಲ, ಅದೆಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ರವೆ ಜೊತೆಲಿ. ಅದಕ್ಕೆ ಅದಾದಮೇಲೆ ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ. ಈ ಕೊಬ್ಬರಿ ಹಾಕಿದ್ಮೇಲೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ರೆಸಿಪಿನ ನೀವು ದೇವ್ರ ನೈವೇದ್ಯಕ್ಕೆ ಅಂತಲೂ ಮಾಡ್ಕೋಬೋದು. ಬೆಳಗ್ಗೆ ಹೊತ್ತು ಟೈಮ್ ಇರೋದಿಲ್ಲ, ಒಂದು ಸ್ವಲ್ಪ ಕ್ವಿಕ್ಕಾಗಿ ಆಗಬೇಕು ಅಂದರೆ ಈ ಒಂದು ಸ್ವೀಟನ್ನು ಮಾಡಿ ದೇವ್ರ ನೈವೇದ್ಯ ಕೊಡ್ಬೋದು. ಹಾಗೆ ಯಾರಾದರೂ ಗೆಸ್ಟ್ ಬಂದಿದ್ದಾರೆ, ಬೇಗ ಏನಾದರೂ ಸ್ವೀಟ್ ಮಾಡೋಣ ಅಂದ್ರೂ ಇದನ್ನು ಟ್ರೈ ಮಾಡ್ಬೋದು. ಕ್ವಿಕ್ಕಾಗಿ ಆಗುತ್ತೆ, ಒಂದು 10 ನಿಮಿಷದಲ್ಲಿ ಈ ರೆಸಿಪಿ ರೆಡಿ ಆಗಿಬಿಡತ್ತೆ. ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇದೆ. ಶುಗರ್ ಯೂಸ್ ಮಾಡಲ್ಲ, ಬೆಲ್ಲ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ. ಇವಾಗ ನಾನು ಪ್ಲೇಟನ್ನು ಅರೇಂಜ್ ಮಾಡ್ತಾ ಇದ್ದೀನಿ. ಹಾಗೆ ಜಸ್ಟ್ ವಿಡಿಯೋಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು
ಒಂದು ಬೌಲಿಗೆ ಹಾಕ್ಕೊಂಡು ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ. ತುಂಬಾ ಬಿಸಿ ಇತ್ತು, ಬೌಲ್ ಮುಟ್ಟೋಕ್ಕಾಗ್ತಾ ಇರಲಿಲ್ಲ. ಅದಾದಮೇಲೆ ಮೇಲ್ಗಡೆಗೆ ಒಂದು ಹಾರ್ಟ್ ಶೇಪಲ್ಲಿ ಗೋಡಂಬಿನ ಇಟ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಥರ ಡೆಕೋರೇಟ್ ಮಾಡಿರೋವಂಥ ಸ್ವೀಟ್ಸ್ ಎಲ್ಲ ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಪ್ಲೇಟಲ್ಲಿ ಅವಳೇ ತಿಂದಿದ್ದು, ನಾವೆಲ್ಲ ಸಪ್ರೇಟ್ ಬೌಲಿಗೆ ಹಾಕ್ಕೊಂಡು ತಿಂದ್ವಿ. ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಅದಾದಮೇಲೆ ಈಗ ಸಂಜೆ ರಾಹುಲ್ ಆಫೀಸಿಂದ ಬಂದಾದಮೇಲೆ ನಾನು ರಾಹುಲ್ ಇಬ್ಬರೂ ಒಂದು ಸ್ವಲ್ಪ ನಮ್ಮ ಟಿ ವಿ ಹಾಳಾಗಿ ಹೋಗ್ಬಿಟ್ಟಿದೆ. ಅಂದರೆ ಡಿಸ್ಪ್ಲೇ ಹೋಗ್ಬಿಟ್ಟಿದೆ, ಅದ್ರ ಮೇಲೆ ಲೈನ್ಸ್ ಬರ್ತಾ ಇದೆ. ಅದಕ್ಕೆ ಎಲ್ಲಾದರೂ ಹೋಗ್ಬಿಟ್ಟು ಒಂದು ಸ್ವಲ್ಪ ಟಿ ವಿ ಬಗ್ಗೆ ವಿಚಾರಿಸ್ಕೊಂಬರೋಣ ಅಂತ ಹೋದ್ವಿ. ನಮ್ಮ ಮನೆ ಹತ್ರನೇ ಒಂದು ಇದು ಆದೇಶ್ವರ್ ಅಂತ ಒಂದು ಶೋರೂಮ್ ಇದೆ, ಅಲ್ಲಿ ಹೋಗೋಣ. ಇಲ್ಲಿ ಒಂದು ಸ್ವಲ್ಪ ಆಫರ್ಸ್ ಎಲ್ಲ ಇರ್ಬೋದೇನೋ, ಈಗ ಕ್ರಿಸ್ಮಸ್ ಹಾಗೆ ನ್ಯೂ ಇಯರ್ ಬರ್ತಾ ಇರೋದ್ರಿಂದ ಚೆನ್ನಾಗಿ ಆಫರ್ಸ್ ಇಟ್ಟಿರ್ತಾರೆ ಏನು ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ವಿ. ಹಾಗೆ ನಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ, ಈಗೆಲ್ಲ ಏನೆಲ್ಲ ಟೆಕ್ನಾಲಜಿ ಬಂದಿದೆ, ಹೇಗೆಲ್ಲ ಇದೆ, ಏನು ಎತ್ತ, ರೇಟ್ ಎಷ್ಟಿದೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ಹಾಗೆ ಇಲ್ಲಿ ಎಲ್ಲ ಕಡೆಗೂ ನೋಡಿದ್ವಿ ಯಾವ್ಯಾವ ಥರ ಟಿ ವಿ ಇದೆ. ಟಿ ವಿಯಲ್ಲಿನೂ ಎಷ್ಟು ವೆರೈಟಿ ಇದೆ ಅಂತ ಅಂದರೆ ನನಗಿಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗಿದ್ದು ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ, ಎಷ್ಟು ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆ ಅಂದರೆ ಲೈಫ್ ಆಫ್ ಲಿವಿಂಗ್ ಆಫ್ ಲೈಫ್. ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಆಲ್ AI ಬಂದಿದೆ, ಎಷ್ಟೆಲ್ಲ ಟೆಕ್ನಾಲಜಿಗಳು ಬಂದುಬಿಟ್ಟಿದೆ. ಲೈಕ್ ರಿಯಲಿ ಎಲ್ಲನೂ ಹ್ಯೂಮನ್ಸಿಗೆ ಈಸಿ ಆಗ್ತಾ ಇದೆ ನನ್ನ ಪ್ರಕಾರ. ಆ್ಯಂಡ್ ಅಲ್ಲಿ ನೋಡಿಕೊಂಡು ಇವಾಗ ನಾವು ಗಿರಿಯಾಜಿಗೆ ಬಂದ್ವಿ. ಒಂದು 3 ಶಾಪ್ ನೋಡಿದ್ರೆ ನಮಗೊಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿಕೊಂಡು ಅಲ್ಲಿ ಒಂದಷ್ಟು ಐಡಿಯಾ ತೊಗೊಂಡು ಇವಾಗ ನಾವು ನಮ್ಮ ಏರಿಯಾದಲ್ಲೇ ಇರುವಂಥ ಗಿರಿಯಾಜಿಗೆ ಬಂದ್ವಿ. ಆ್ಯಂಡ್ 2 ಕಡೆಗೂ ನೋಡಿದ್ವಿ, ಯಾವುದು ಅಷ್ಟೊಂದು ನಮಗೆ ಓಕೆ ಅಂತ ಅನ್ನಿಸ್ಲಿಲ್ಲ. ಅದಾದಮೇಲೆ ಮನೆಗೆ ವಾಪಸ್ ಹೋದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮತ್ತೆ ನಾವು ಸಂಜೆ ನೋಡ್ಕೊಂಬರೋಣ, ಇನ್ನೊಂದು ಸ್ವಲ್ಪ ದೂರ ಎಲ್ಲಾದರೂ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಮುಂಚೆ ನಾವು ನೋಡಿದ್ದು ಮನೆ ಹತ್ರನೇ ಎಲ್ಲಾದರೂ ನೋಡೋಣ ಅಂತ ಹೇಳಿ ನೋಡಿದ್ವಿ. ಆ್ಯಂಡ್ ಅಲ್ಲಿ ಯಾವುದು ಅಷ್ಟೊಂದು ನಮಗೆ ಚೆನ್ನಾಗಿ ಸಿಗಲಿಲ್ವಲ್ಲ ಅಂತ ಹೇಳಿಬಿಟ್ಟು ಈಗ ನಾವು ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಈಗ HSR ಲೇಔಟಲ್ಲಿರುವಂಥ PNR ಮಾಲಿಗೆ ಬಂದಿದ್ವಿ. PNR ಫೆಲಿಸಿಟಿ ಮಾಲ್ ಅಂತ ಇದು. ಇಲ್ಲಿ ರಿಲಯನ್ಸ್ ಡಿಜಿಟಲ್ ಇದೆ. ಇಲ್ಲಿ ಒಂದ್ಸಲ ಬಂದಾಗ ನಾವು ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗಿದ್ವಿ. ಎಲ್ಲ ಕಡೆಗೂ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಇತ್ತು ಇಲ್ಲಿ. ಹಾಗೆ ನಮಗೆ ಆಪ್ಷನ್ಸ್ ಕೂಡ ತುಂಬ ಇತ್ತು ನೋಡೋಕ್ಕೆ. ಅದಕ್ಕೆ ಇಲ್ಲೇ ಬಂದು ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ವಿ ನಾವು. ಆ್ಯಂಡ್ ಇಲ್ಲಿ ನಮಗೆ ನಿಜವಾಗ್ಲೂ ತುಂಬಾ ಆಪ್ಷನ್ಸ್ ಸಿಕ್ತು. ಈವನ್ ಡಿಸ್ಕೌಂಟ್ ವೈಸ್ ಇರ್ಬೋದು, ಅಥವಾ ನಮ್ಮ ಬಡ್ಜೆಟ್ಟಿಗೆ ಸೂಟ್ ಆಗುವಂತಿರ್ಬೋದು, ಅಥವಾ ನಾವು ಏನು ಟೆಕ್ನಾಲಜಿ ನೋಡ್ತಾ ಇದ್ದೀವಿ, ನಮಗೆ ಏನೆಲ್ಲ ಫೀಚರ್ಸ್ ಬೇಕು ಆ ಥರ ಎಲ್ಲನೂ ಲೈಕ್ ವೆರೈಟಿ ರೇಂಜಸಲ್ಲಿ ಕೂಡ ತೋರಿಸ್ತಾ ಇದ್ರು. ತುಂಬಾ ಇಷ್ಟ ಆಯಿತು ನಮಗೆ ಇಲ್ಲಿ. ಆ್ಯಂಡ್ ಇಲ್ಲಿ ಸೇಮ್ ವಿಡಿಯೋ ಅಥವಾ ಸೇಮ್ ಕ್ಲಿಪ್ಪಿಂಗನ್ನು ಒಂದು 3-4 ಥರ ಡಿಫ್ರೆಂಟಲ್ಲಿ ತೋರಿಸಿ ಅಂತ ಹೇಳಿ ತೋರಿಸ್ತಾ ಇದ್ರು. ಅದೆಲ್ಲ ನೋಡಿ ಆದಮೇಲೆ ನಮಗೆ ಒಂದು ಟಿ ವಿ ಫೈನಲಿ ತುಂಬಾ ಇಷ್ಟ ಆಯಿತು. ಅದನ್ನೇ ಬುಕ್ ಮಾಡೋಣ ಅಂತ ಅಂದ್ಕೊಂಡು ಟಿ ವಿ ಕೂಡ ಬುಕ್ ಮಾಡಿದ್ವಿ. ಅಲ್ಲಿ ರಾಹುಲ್ ಫಿನಾನ್ಸಿಂದ ಏನು ಅದೆಲ್ಲ ನೋಡ್ಕೋತಾ ಇದ್ದಾರೆ. ಹಾಗೆ ನಾನು ಒಂದು ರೌಂಡ್ ನೋಡೋಣ ಏನೇನೆಲ್ಲ ಇಟ್ಟಿದ್ದಾರೆ ಅಂತ ಹೇಳಿ ಹಾಗೇ ನೋಡ್ತಾ ಇದ್ದೆ. ಎಷ್ಟು ಥರ ಫ್ರಿಜ್ಗಳಿತ್ತು, ವಾಷಿಂಗ್ ಮಿಷಿನ್ ಇತ್ತು, ಆ್ಯಂಡ್ ಗ್ಯಾಸ್ ಸ್ಟವ್ ಇತ್ತು, ವಾಟರ್ ಫಿಲ್ಟರ್ಸ್ ಇತ್ತು, ಡಬಲ್ ಡೋರ್ ಫ್ರಿಜ್ ಇತ್ತು, ಸಿಂಗಲ್ ಡೋರ್ ಫ್ರಿಜ್ ಇತ್ತು. ಹಾಗೆ ಅಲ್ವಾ, ಎಷ್ಟೆಲ್ಲ ನಮಗೆ ಲೈಫಲ್ಲಿ ಈ ಥರ ಟೆಕ್ನಾಲಜೀಸ್ ಬಂದಿರೋದಕ್ಕೆ ಈಸಿ ಆಗೋಗಿದೆ ಅಲ್ವಾ. ಆ್ಯಂಡ್ ಹಾಗೆ ನಿಮಗೂ ಯಾರಿಗಾದರೂ ತೊಗೋಬೇಕು ಅಂತ ಇದ್ದರೆ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳಿ ಹಾಗೆ ನಾನು ಸುತ್ತಮುತ್ತ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಹಾಗೆ ನಾವು ಬುಕ್ ಮಾಡಿರೋ ಟಿ ವಿ ಬರೋದು ನ್ಯೂ ಇಯರ್ ದಿನ ಬರುತ್ತೆ ಅಂತ ಹೇಳಿದ್ದಾರೆ. ಆವತ್ತಿನ ದಿನ ಯಾವ ಟಿ ವಿ ತೊಗೊಂಡ್ವಿ ಏನು ಅನ್ನೋದನ್ನು ನಿಮ್ಮ ಜೊತೆಲೂ ಶೇರ್ ಮಾಡ್ತೀನಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋರ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರಲಾ, ಬಾಯ್, ಟೇಕ್ ಕೇರ್.